ನಾವಿದ್ದೀವಿ ಇವತ್ತ ಟಪಾಟ ಸಂಗೀತ ಸೀಸನ್ 1 ರಲ್ಲಿ ಈ ಆಡಿಷನ್ ಮಾಡಾಕ್ತೀವಿ. ಇದರ ಅಡ್ವರ್ಟೈಸ್ಮೆಂಟ್ ಇಮಾನ್ ಗುಟ್ಕ ಎಣ್ಣೆ ಎಲ್ಲಾಕ್ತಂದ ಹಾಳಾಗ್ತೀವಿ ಲಗ್ನ ಸಾಯಿರಿ. ನಾವು ಬರ್ಮಾಡ್ಕೊಳ್ಳೋಣ ಈಗ ನಮ್ಮ ಜಡ್ಜಸ್ ಅನ್ನ. ಇವರು ಉಗಾಂಡದಲ್ಲಿ ರಾಯಲ್ ಸ್ಟಾರ್ ಪ್ರಶಸ್ತಿ ಈಗ ಬರ್ತಿದ್ದಾರೆ ನಮ್ಮ ಟಪಾಟ ಸಂಗೀತ ಸೀಸನ್ 1 ರಲ್ಲಿ. ಬರ್ಮಾಡ್ಕೊಳ್ಳಿ ಪ್ರೇಕ್ಷಕರಿಗೆ ಚಪ್ಪಾಳೆ ಮಾಡ್ರಿ. ಇವರು ಹೆಸರಾದ ಸಂಗೀತಗಾರ ಮಂಕಿ ಜಾನ್ ಅಂತ ಇವರ ಹೆಸರು. ಇವರು ಉಗಾಂಡದಲ್ಲಿ ರಾಯಲ್ ಸ್ಟಾರ್ ಎಂಬ ಪ್ರಶಸ್ತಿ ಪಡೆದಿದ್ದಾರೆ. ಇವ್ರನ್ನ ಮಾತಾಡ್ಸೋಣ. ಸರ್ ನಿಮ್ಗೆ ಪ್ರಶಸ್ತಿ ಯಾವ ನಿಮ್ಗೆ ಯಾವ ಹಾಡಿಗೆ ಸಿಕ್ಕತ್ತಂಬುದು ಗೊತ್ತಿಲ್ಲ ಸರ್. ಮತ್ತೆ ಹೆಂಗೆ ಪ್ರೇಕ್ಷಕ ಕೇಳತ್ತಾರೆ ಈಗ ನೀವು ಯಾವ ಹಾಡಿಗೆ ಸಿಕ್ಕತ್ತಂತ ಹೇಳಿ. 1 2 3 4 ಸಾವಿರ ಗಟ್ಟಲೆ ಹಾಡ್ಕೊಂತ ಬಂದಿದ್ದೀನಿ. ನೀವು ಹೆಸರಾದ ಸಂಗೀತಗಾರ ಅಂತ ಹೇಳ್ತೀರಾ, ಆದ್ರೆ ನಿಮ್ಗೆ ರಾಯಲ್ ಸ್ಟಾರ್ ಅಂತ ಪ್ರಶಸ್ತಿ ಯಾವ ಸಂಗೀತ ಸಿಕ್ಕತ್ತಂತ ಹೇಳ್ಬೋದಾ ಸರ್? ನೋಡಪ್ಪ, 1 2 ಹಾಡಿಲ್ಲ, ಸಿಕ್ಕಾಪಟ್ಟೆ ಹಾಡ್ಬಿಟ್ಟೇವೆ. ಯಾವ ಹಾಡಿಗೆ ಕೊಟ್ಟಾರಂತ ನನಗೆ ನೆನಪಿಲ್ಲ. ಅಂತ 100 ಪ್ರಶಸ್ತಿ ಬಂದವ. ನೆನಪಿಲ್ಲ ಅಂದ್ರೆ ನೀವು ಯಾಕೆ ಚಾಯ್ಸ್ ಮಾಡಿದ್ರು ಸರ್? ನಮಗೆ ಅವು ನೆನಪಿಲ್ಲ. ನಾವು ಬ್ರ್ಯಾಂಡ್ ಚೇಂಜ್ ಮಾಡ್ಕೊಂತ ಮಾಡ್ತಾರೆ. ಯಾವ ಹಾಡಂತ ಹೇಳ್ರಿ, ಗೊತ್ತಿದ್ರೆ ಹೇಳ್ತಿದ್ವಿ. 100 ಹಾಡಿರ್ತೇವೆ, ಸಾವಿರಾರು ಆಗ್ತಾವೆ. ಹೆಂಗಂತ ಹೇಳಕತ್ತಿ? ಯಾವ್ದಾರ ಒಂದು ಹಾಡು ಹೇಳ್ಬೇಕು. ಈಗ ನೋಡೋಣಲ್ಲ, ಈಗ ಇವ್ರು ಹಾಡಿದ್ರ ಮೇಲೆ ನಾವು ಗೆಸ್ಟ್ ಮಾಡಿ ಹೇಳ್ತೀವಲ್ಲ, ಅವ್ರು ಹೆಂಗ್ ಹಾಡಿದ್ರು ಏನಂತ ಹೇಳಿ. ಓಕೆ ಸರ್, ಈಗ ನಿಮ್ಮ ಆಸನವನ್ನು ಸ್ವೀಕರಿಸಿ ಮುಂದೆ ಕಾರ್ಯಕ್ರಮವನ್ನ ಹೀಗೆ ಮುಂದುವರಿಸೋಣ ಅಂತ ಹೇಳ್ತೀವಿ. ಮೊದಲನೇ ಕಂಟೆಸ್ಟ್ ಆಗಿ ಬರ್ಮಾಡ್ಕೊಳ್ಳೋಣ. ಇವರು ಜೈಲಿನಲ್ಲಿ ತುಂಬಾ ದಿನಗಳಿಂದ ಇದ್ದು ಸಂಗೀತ ಕಲಿತು ಇವರು ಪಕ್ಕಾ ಡಿ ಬಾಸ್ ಅಭಿಮಾನಿ ಆಗಿದ್ದು, ಇವರು ಆದ ಕಾರಣ ಇವರು ಜೈಲಿನಲ್ಲಿ ಇದ್ದು ಸಂಗೀತ ಕಲಿತಿದ್ದಾರೆ. ಇವರು ಟಪಾಲ್ ಟಾಪ್ ಸಂಗೀತ ಸೀಸನ್ 1 ಮೊದಲನೇ ಕಂಟೆಸ್ಟೆಂಟ್ ಆಗಿ ಬರ್ಮಾಡ್ಕೊಳ್ಳೋಣ. ರೌಡಿ ರಂಗಣ್ಣ. ಸರ್ ನಿಮ್ದು ಯಾವ ಊರು ಸರ್? ಸರ್ ನೀವು ಎಷ್ಟು ವರ್ಷದಿಂದ ಜೈಲಿಗೆ ಸರ್? 10 ವರ್ಷ. ಯಾಕೆ ಸರ್? ನಿಮ್ದು ಕಾರಣ ಏನಂತ ಕೇಳ್ಬೋದಾ? ಕಳ್ಳು ಬಟ್ಟಿ ಸೇರ ಮಾಡಲಿ ಎತ್ತಿದ ಕೈ ನೋಡಿ. ಹೌದು, ನೀವು ಹಾಡ್ತಾ ಇರೋ ಸಾಂಗ್ ಹೇಳ್ಬೋದಾ? ಕಡಿತೇನೆ. ಓಕೆ ಸರ್, ಆಲ್ ದ ಬೆಸ್ಟ್. ಹಾಡ್ಬೋದ? ಆಯ್ತು, ಹಾಡಿ ಸರ್. ಹೊಡಿತೇನ ನಿನ್ನ ಹೊಡಿತೇನ, ನನ್ನ ಸಲಕ ಮಾಲಿಕ ಹೊಡಿತೇನ. ಕಡಿತೇನ ನಿನ್ನ ಕಡಿತೇನ, ನನ್ನ ಸಲಕ ಮಾಲಿಕ ಕಡಿತೇನ. ಸರ್ ಆದ್ಮೇಲೆ ಸರ್ ಮೈಕ್ ಕೊಡಿ. ಈಗ ಸರ್ ನಿಮ್ಗೆ ಸೆಲೆಕ್ಟ್ ಆಗಿದೆ ಅಂತ ಜಡ್ಜಸ್ ಅಂತ ತಿಳ್ಕೊಳ ಸರ್. ಸರ್ ಕೇಳ. ಈಗ ಜಡ್ಜಸ್ ಅವರು ಹೇಳ್ಬೇಕಾ ಇವರು ಸೆಲೆಕ್ಟ್ ಆಗಿದಾರಲ್ಲ ಅಂತ ಹೇಳ್ಬೇಕು ಜಡ್ಜಸ್ ಅವರು. ಸರ್ ಹೇಳಿ ಸರ್, ಇವರು ಸೆಲೆಕ್ಟ್ ಆಗಿದ್ರಲ್ಲ ರೌಡಿ ರಂಗಣ್ಣ ಅವರು. ಈ ಜೀವ ಉಳಿದ್ರೆ ಸಾಕು ಸರ. ನೀವು ಆಲ್ರೆಡಿ ಸೆಲೆಕ್ಟ್ ಆಗಿರ್ ಬನ್ನಿ, ಅಲ್ಲೇ ಬರತ್ತಾನೆ. ನೀವೇನು ಮುಂದಕ್ಕೆ ಬಂದು ಹೆಜ್ಜೆ ಯಪ್ಪ ಸರ. ಯು ಆರ್ ಸೆಲೆಕ್ಟೆಡ್ ಸರ್. ಕಂಗ್ರಾಚುಲೇಷನ್ ಸರ್, ಸೀಸನ್ 1 ರಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಾ. ನಿಮ್ಮ ಆಸನವನ್ನು ನೀವು ಸ್ವೀಕರಿಸಬಹುದು. ಬರ್ಮಾಡ್ಕೊಳ್ಳೋಣ. ಇವರು ಬರ್ತಿದ್ದಾರೆ ಜಿಂಬಾಬ್ವೆಯಿಂದ. ಇವರ ಹೆಸರು ಏನಂತಂದ್ರ ಜಗ್ಗಿ. ಇವರು ತುಂಬಾ ಯೂಟ್ಯೂಬ್ ಸ್ಟಾರ್, ಫೇಮಸ್ ಸ್ಟಾರ್ ಆಗಿದ್ದಾರೆ. ಇವರು ಎಲ್ಲಿ ಹಾಡಂದ್ರ ಅಕ್ಷಿ ಬಾಗ್ಲ, ಒಳ್ಳೆ ಪೇಕಣಿ ಸಂಧಿ, ಅಲ್ಲಿ ಕಬ್ಬಿ ಹೊಲ್ದಾಗ, ಒಳ್ಳೆ ಗಂಜಾ ಹೊಲ್ದಾಗ ಎಲ್ಲಾ ಕಡೆನೂ ಹಾಡ್ಯಾರ. ಇವರು ಹಾಡಿದ ಜಗನೇ ಇಲ್ಲ. ಅವ್ರನ್ನ ಜೋರಾದ ಚಪ್ಪಾಳೆಯಿಂದ ಬರ್ಮಾಡ್ಕೊಳ್ಳೋಣ. Zimbabwe. ಓಕೆ ಸರ್, ಓಕೆ. ಫ್ಯಾನ್ಸ್ ಇಂದ ತುಂಬಾ ಜಗ್ಗು ಅವರು ಈಗ ಹಾಡ್ತಿದ್ದಾರೆ ಗಜ ಮೂವಿಯಿಂದ.
ಮಧುರವಾದ ಸಾಂಗ್ ಇವರಿಂದ ಕೇಳಿ ಆನಂದಿಸಿ. ಸರ್ ನೀವೀಗ ಸಾಂಗ್ ಚಾಲು ಮಾಡಿ. ಮಾತು ನನ್ನೋಡು ನಿಮ್ಮವನು ನನ್ನೋಡು ನೀನು ನನ್ನೋಡು ನಿನ್ ಹಿಂದಿರೋರು ನನ್ನೋಡು ನೀವೆಲ್ಲರೂ ನನ್ನೋಡು. ತಡಿ ಯಾವ ಹಾಡಿದ್ದು ನಿಂದ? ನಿಲ್ಸಪ್ಪ ನಿಲ್ಸ. ಸರ್ ಏನಾಯ್ತು? ಅಲ್ಲ ಮಾರಾಯ, ಯಾವ ಸಾಂಗ್ ಹಾಡಕತ್ತ ನಾವು ಆ ಸಾಂಗ್ ಏನು ಅನ್ನೋದು ನನಗೆ ಅರ್ಥ ಆಗಕತ್ತಿಲ್ಲ. ಕೇಳಿ ತಿಳ್ಕೊ, ನಿನ್ಗಾದ್ರ ಅರ್ಥ ಆಯ್ತಾ? ಇದು ಯಾವ ಮೂವಿ ಸಾಂಗ್ ಅಂತ ಕೇಳ್ಬೋದಾ ಸರ್? ಗಜ ಮೂವಿಲಿ ವಿ ಹರಿಕೃಷ್ಣ ಅವರು ಬರೆದಂತ ಸಾಂಗ್ ಇದು. ಹೌದಾ ಸರ್? ಈ ಸಾಂಗ್ ಬಗ್ಗೆ ಜಡ್ಜಸ್ ಸರ್ ಕೇಳೋಣ. ಜಡ್ಜಸ್ ಅವ್ರೆ, ಈಗ ಏನ್ ಹೇಳ್ತೀರಾ ಈ ಸಾಂಗ್ ಬಗ್ಗೆ ನೀವು? ಇದು ಗಜಾ ಮೂವಿ ಒಳಗ ವಿ ಹರಿಕೃಷ್ಣ ಅವ್ರು ಹಾಡಿದ ಸಾಂಗ್ ಯಾವ್ದಂದ್ರೆ ಮಾತು ನನ್ನೋಳು ಮೌನಾನು ನನ್ನೋಳು. ನೀ ಯಾವ ಸಾಂಗ್ ಹಾಡಕತ್ತಿ ಅನ್ನೋದು ನನಗೆ ಅರ್ಥ ಆಗಕತ್ತಿಲ್ಲಲ್ವೋ? ಯಾಕೆ ಸಾಂಗ್ ಸರ್? ಯಾಕೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ? ಇದು ತುಂಬಾ ಟ್ರೆಂಡ್ ಅಲ್ಲಿ ಇದೆ ಇವಾಗ. ನೀವು ಮತ್ತೆ ಸಿಂಗರ್ ಆಗಿದ್ರ, ತುಂಬಾ ಹಾಡುಗಳನ್ನ ಹಾಡಿದ್ರ, ಪ್ರಶಸ್ತಿ ಪಡೆದಿದ್ರ ಅಂತ ನಾವು ಕೇಳ್ಬಿಟ್ಟಿದೀನಿ. ಈ ಹಾಡು ಗೊತ್ತಿಲ್ವಾ ನಿಮ್ಗೆ? ಯಾವ ಹಾಡು ಅನ್ನೋದು ನನಗಂತೂ ಅರ್ಥ ಆಗತ್ತಿಲ್ಲ. ಇದು ನಾ ಎಲ್ಲಿ ಕೇಳಿನೂ ಇಲ್ಲ. ಪ್ರೇಕ್ಷಕರನ್ನ ಕೇಳಿ ಅದ್ರ ಮೇಲಿಗೆ ನಾ ಮಾತಾಡ್ತಾನೆ. ಪ್ರೇಕ್ಷಕರು ಏನಂತೀರಪ್ಪ? ಯಾರ ಅರ್ಥ ಆದ್ ನನಗೆ ಇಲ್ಲಿ ಲೇಪ ಈ ಹಾಡು ನಮ್ಗಂದ್ರೆ ಅರ್ಥ ಇದೆ ಪ್ರೇಕ್ಷಕರ ಮೆಚ್ಚುಗೆಗೆ ಸೆಲೆಕ್ಟ್ ಆದಂತ ಜಿಂಬಾಂಬೆ ಜಗ್ಗಿ ಅವರು. ಜಗ್ಗಿ ಅವರಿಗೆ ನಮ್ಮ ಜಡ್ಜಸ್ಸಿಂದ ಕಿಲಿ ಅರ್ಪಣೆ. ಬಾಂಬೆಯಿಂದ ಜಗ್ಗಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಟಪ್ ಆನ್ ಟಾಪ್ ಸೀಸನ್ಗೆ 2 ಕಂಟೆಸ್ಟೆಂಟ್ ಆಗಿ ಜಗ್ಗಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಚಪ್ಪಾಳೆ. ಜಗ್ಗಿ ಅವರಿಗೆ ನೀವು ಜನರಿಂದ ಸೆಲೆಕ್ಟ್ ಆಗಿದಾರ, ಅವ್ರಿಗೆ ನಿಮ್ಮ ಅನಿಸಿಕೆ ಏನಾದ್ರು ಇದ್ರೆ ವ್ಯಕ್ತಪಡಿಸಬಹುದು. ಈ ಜನರು ನನ್ನ ಮೆಚ್ಚುಗೆ ಮಾಡಿದ್ದಕ್ಕೆ ನಾನು ಅವ್ರಿಗೊಂದು ಮುಂದೊಂದು ದಿನ ಸಾಂಗ್ ಕೊಡ್ತೀನಿ. ಆ ಸಾಂಗ್ ನಾನು ಈಗ ಹೇಳಲ್ಲ, ಅವರೇ ಮುಂದೊಂದು ದಿನ ಕೇಳ್ತಾರೆ, ಕೇಳಿ ಖುಷಿ ಪಡ್ತಾರೆ. ಏನ್ ಸಾಂಗ್ ಕೊಡ್ತಾನೋ ಇವರವಲ್ಲ. ಮುಂದಿನ ಕಂಟೆಸ್ಟೆಂಟ್ ಪ್ರತಿಭೆ ಇದು. ಇವರ ಹೆಸರು ಏನಪ್ಪ ಅಂತಂದ್ರೆ ನವೀನ್ ಕುಮಾರ್ ಅವರನ್ನ ಬರಮಾಡ್ಕೊಳ್ಳೋಣ. ಸುಸ್ವಾಗತ. ತಮ್ಮ ಹೆಸರು? ನವೀನ್ ಕುಮಾರ್. ನೀವು ಎಲ್ಲಿಂದ ಬಂದಿರೋದು ಅಂತ ಹೇಳ್ಬೋದಾ ಸರ್? ಚೇರ್ಮನ್. ನೀವು ಎಲ್ಲೆಲ್ಲಿ ಆಡಿಷನ್ ಕೊಟ್ಟಿದ್ದೀರಾ ಸರ್? ನಾವು ಫಸ್ಟ್ ಟೈಮ್ ಸರ್ ಎಲ್ಲಿಲ್ಲ, ನಾವು ಬರೋರ್ದೇವಿ. ಅದಕ್ಕೆ ನಾವು ಫಸ್ಟ್ ಟೈಮ್ ಬಂದಿವಿ ಸರ್. ನಾವು ಎಲ್ಲ ಬೀದಿಯಲ್ಲಿ ಕುಂತ ಲೈಟ್ ಕೆಳಗೆ ಹಾಡಿದ್ದೀವಿ. ನಾವು ಅದಕ್ಕೆ ಯಾಕೆ ಸರ್ ಮಳೆಯಲ್ಲಿ ವಿದ್ಯುತ್ ಇರಲಿಲ್ಲ? ಇಲ್ಲ ಸರ್, ನಮ್ಮ ಗುಡಿಯಲ್ಲಿ ಅದು ಕುಂತ ಹಾಡಿದ್ದೀವಿ ಲೈಟಿನ ಕೆಳಗೆ. ನಾವು ಅದಕ್ಕೆ ಫಸ್ಟ್ ಟೈಮ್ ಏನಂತ ತೋರಿಸ್ಲಿಕ್ಕೆ ಇದ್ದೀವಿ. ಟಪ್ ಆನ್ ಟಾಪ್ ಸೀಸನ್ ಸಂಗೀತ ಸೀಸನ್ 1ಗೆ ಸ್ವಾಗತ, ಸುಸ್ವಾಗತ. ಯಾಕೆ ಸರ್ ಕಣ್ಣೀರು ಹಾಕ್ತಿದ್ದೀರಾ? ಎಂತೆಂಥವ್ರು ಎಲ್ಲೆಲ್ಲಿಂದನೂ ಬಂದು ಏನೇನು ಪ್ರತಿಭೆಗಳು ತೋರಿಸ್ತಾರೋ ಏನು. ನಮ್ಮ ಸಂಗೀತಕ್ಕೆ ಇರೋ ವ್ಯಾಲ್ಯೂ ಸಿಕ್ಕಾಪಟ್ಟೆ ಐತಿ. ಪಾಪ ಅಲ್ಲಿಂದ ಅಷ್ಟೆಲ್ಲ ಕಷ್ಟಪಟ್ಟು ಬಂದಾನ. ಆಲ್ ದ ಬೆಸ್ಟ್. ಈಗ ಟ್ರೆಂಡಿಂಗ್ ಸಾಂಗ್. ನಾ ಯಾವುದೇನ ಬೇರೆ ಮ್ಯಾಲ ಹೊರಗೆ ಬರ್ತೇನೆ, ನನ್ನ ಪಿಸ್ತು ನುಡ್ಕಿ ಮತ್ತೆ ನಾ ಅರಿವಿ ತರ್ತೇನೆ. ನಾ ಈ ಹಾಡಿಗೆ ಇಷ್ಟೊಂದು ಫೀಲಿಂಗ್ ಆಗಿದೆ. ಸರ್ ನವೀನ್ ಕುಮಾರ್ ಅವ್ರ ಸಾಂಗ್ ಹೇಗೆ ಅನಿಸ್ತು ಸರ್ ನಿಮಗೆ? ಆಲ್ರೆಡಿ ಇಬ್ಬರನ್ನಂತೂ ಸೆಲೆಕ್ಟ್ ಮಾಡಿ ಆಯ್ತು. ಈಗ ಇವನೊಬ್ಬನ ಸೆಲೆಕ್ಟ್ ಮಾಡೋಣ, ಮುಗಿತು. ಯಾಕೆ ಸರ್ ಬೇಜಾರಾಗಿದ್ದೀರಾ? ಎಂಥ ಆಡಿಷನ್ ಇಟ್ಟು ಎಂಥ ಕಳಿಸಿದ್ರು ನನ್ನ. ಯಾರನ್ನ ಸೆಲೆಕ್ಟ್ ಮಾಡೋದು, ಯಾರನ್ನ ಬಿಡೋದು, ಏನು ಸ್ವರ ಯಾವುದು, ಕಂಠ ಯಾವುದು, ಅಬ್ಬಬ್ಬಾ. 3ನೇ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆದಂತ ನವೀನ್ ಕುಮಾರ್ ಅವರಿಗೆ ಕಿಲಿ ಅರ್ಪಣೆ. ನವೀನ್ ಕುಮಾರ್ ಅವರು
ಈ ಆಡಿಷನ್ಗೆ ಈಗ ವಿರಾಮ ಇಡೋಣ. ನೋಡ್ತಾ ಇರಿ ಈ ಟಪ್ ಆನ್ ಟಪ್ ಸಂಗೀತ ಸೀಸನ್ 1 ಆಡಿಷನ್. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.